ಒಂದು ಗುಡಿಸಲು ಮನೆಯಲ್ಲಿ ಇಬ್ಬರು ಗಂಡ ಹೆಂಡತಿ ವಾಸ ಮಾಡ್ತಾ ಇರ್ತಾರೆ. ಹೆಂಡತಿ ಹೆಸರು ರಾಧಾ ಮತ್ತೆ ಗಂಡನ ಹೆಸರು ವೆಂಕಟೇಶ್. ವೆಂಕಟೇಶ್ ಪ್ರತಿನಿತ್ಯ ಹೊಲದಲ್ಲಿ ಕೆಲಸವನ್ನು ಮಾಡುತ್ತಿದ್ದ. ಆದರೂ ಸಹ ಅವನಿಗೆ ಹಣ ಸಾಕಾಗುತ್ತಿರಲಿಲ್ಲ. ವೆಂಕಟೇಶ್ನ ಹೆಂಡತಿ ರಾಧಾ ಬೇರೆಯವರ ಮನೆಯಲ್ಲಿ ದುಡಿಮೆಯನ್ನು ಮಾಡುತ್ತಿದ್ದಳು. ನೋಡು ರಾಧಾ, ಹಗಲು ರಾತ್ರಿ ಎಂದೇ ನಾವು ಇಷ್ಟು ಕಷ್ಟಪಟ್ಟು ದುಡಿತಾ ಇದ್ದೀವಿ. ಆದರೂ ಸಹ ಆ ದೇವರಿಗೆ ನಮ್ಮ ಮೇಲೆ ಇನ್ನೂ ಕರುಣೆ ಬಂದಿಲ್ಲ. ಎಷ್ಟು ದಿನ ನಮ್ಮ ಹೊಟ್ಟೆನ ಇದೇ ಥರ ಹುರಿಸ್ತಾನೋ ಏನೋ. ರೀ, ಎಲ್ಲ ಭಾರನ ಆ ದೇವ್ರ ಮೇಲೆ ಹಾಕ್ಬೇಡಿ. ನಾವು ಸಹ ಪ್ರಯತ್ನ ಮಾಡಬೇಕು. ನಾವು ಪ್ರಯತ್ನ ಮಾಡಿದ್ರೆ ಆ ದೇವರು ನಮ್ಮ ಮೇಲೆ ಕೃಪೆ ತೋರಿಸ್ತಾನೆ. ಇವಾಗಲ್ಲ ಅಂದರೆ ನಾಳೆ ಒಂದಿನ ತೋರಿಸ್ತಾನೆ. ಮನೆಯಲ್ಲಿ ನಮಗೆ 2 ಹೊತ್ತು ತಿನ್ನೋದಕ್ಕೆ ಸಹ ರೊಟ್ಟಿ ಸಾಲಲ್ಲ. ನಾವೇನು ಮಾಡೋಣ? ಇಷ್ಟು ಬಡತನದಲ್ಲಿಟ್ಟಿದ್ದಾನೆ. ನೀನು ಒಂದ್ಸರಿ ನಿಮ್ಮ ಮಾಲೀಕರ ಹತ್ರ ಹಣವನ್ನು ಕೇಳಿಬಿಟ್ಟು ನೋಡು. ಸರಿ ರೀ, ನಾಳೆ ನಾನು ಕೆಲಸಕ್ಕೆ ಹೋಗ್ತೀನಿ ಅಲ್ವಾ, ನಮ್ಮ ಮಾಲೀಕರ ಹತ್ರ ನಾನು ಹಣವನ್ನು ಕೇಳಿ ನೋಡ್ತೀನಿ. ನೀವು ಚಿಂತೆ ಮಾಡಬೇಡಿ, ಆರಾಮಾಗಿ ಇರಿ ನೀವು. ಮರುದಿನ ಬೆಳಗ್ಗೆ ಬೇಗ ಎದ್ದು ವೆಂಕಟೇಶ್ ಅವನ ಹೊಲದಲ್ಲಿ ಕೆಲಸ ಮಾಡಲು ಶುರು ಮಾಡುತ್ತಾನೆ. ಇತ್ತ ಕಡೆ ರಾಧಾ ಸಹ ಊರಿನ ಜನರ ಮನೆಯ ಕೆಲಸವನ್ನು ಮಾಡಲು ಹೋಗುತ್ತಿದ್ದಳು. ರಾಧಾ, ನೀನು ಏನು ಹೇಳ್ತಾ ಇದೀಯಾ ಅಂತ ನಿನಗೆ ಗೊತ್ತಾಗ್ತಾ ಇದೆಯಾ? ನೀನು ಇಷ್ಟು ಬೇಗ ಹಣನ ಕೇಳ್ತಾ ಇದೆಯಾ? ಇನ್ನೂ 1 ತಿಂಗಳು ಸಹ ಆಗಿಲ್ಲ. ನಾನು ಕರೆಕ್ಟಾಗಿ ತಿಂಗಳಾದ್ರೇನೆ ನಿನಗೆ ಹಣ ಕೊಡೋದು. ಹೌದು ರಾಧಾ, ನಮ್ಮ ಅತ್ತೆ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. 1 ತಿಂಗಳಾದ್ಮೇಲೆ ಎಲ್ಲರೂ ಹಣ ಕೊಡೋದು. ನೀನಿನ್ನ ಬರೀ 3 ವಾರ ಕೆಲಸ ಮಾಡಿದ್ಯಾ. ಇನ್ನೂ 1 ವಾರ ಕಾಯಿ, ಅದಾದ್ಮೇಲೆ ನಿನಗೆ ಹಣವನ್ನು ಕೊಡ್ತೀವಿ. ಆದರೆ ಅಮ್ಮವರೇ, ಮನೆಯಲ್ಲಿ ತುಂಬಾ ಕಷ್ಟ ಇದೆ. ನಮಗೆ ತಿನ್ನೋದಕ್ಕೆ ಸಹ ರೊಟ್ಟಿ ಸಾಲ್ತಾ ಇಲ್ಲ. ನೀವು ಹಣವನ್ನು ಕೊಡಿ ಅಮ್ಮವರೇ. ಬೇಕಾದರೆ ಮುಂದಿನ ತಿಂಗಳಲ್ಲಿ ನೀವು ಆ ಹಣನ ಕಟ್ ಮಾಡ್ಕೊಳ್ಳಿ ಅಮ್ಮವರೇ. ನೋಡು ರಾಧಾ, ನಾನು ನನ್ನ ಸೊಸೆ ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀವಿ. ಸುಮ್ಮನೆ ನನ್ನ ತಲೆ ತಿನ್ಬೇಡ. ಹೋಗು, ಮನೆ ಒಳಗಡೆ ಹೋಗಿ ಅಡುಗೆ ಮಾಡಿಕ್ಕೂ, ಎಲ್ಲ ಕೆಲಸ ಮಾಡಿ ಮುಗಿಸು. ಹಾಗೆಂದು ಹೇಳಿದಾಗ ರಾಧಾ ಒಂದು ಮಾತು ಆಡದೆ ಕೆಲಸವನ್ನು ಮಾಡಲು ಶುರು ಮಾಡುತ್ತಾಳೆ. ಊರಿನ ಒಂದು ಹಳೆಯ ಮಂದಿರದಲ್ಲಿ ಯಾವುದೋ ಒಂದು ವ್ಯಕ್ತಿ ಕಂಬಳಿಗಳನ್ನು ಮಾರುತ್ತಿದ್ದ ಎಂದು ತಿಳಿಯುತ್ತದೆ. ಏನಮ್ಮ ನೀವು ಇಷ್ಟು ಲೇಟಾಗಿ ಬಂದಿದ್ದೀರಾ? ಎಷ್ಟೊಂದು ಕಂಬಳಿಗಳಿದ್ದವು, ಎಲ್ಲನೂ ತಗೊಂಡು ಹೋದ್ರು. ನಿಮ್ಮ ಅದೃಷ್ಟ ಇದು ಒಂದೇ ಒಂದು ಇದೆ. ಅಣ್ಣ, ನಿಮಗೆ ತುಂಬ ಉಪಕಾರ ಆಗುತ್ತೆ. ಈ ಕಂಬಳಿನ ನೀವು ನನಗೆ ಕೊಡಿ. ಹಾಗೆಂದು ಹೇಳಿ ರಾಧಾ ಆ ಒಂದು ಕಂಬಳಿಯನ್ನು ತೆಗೆದುಕೊಂಡು ಮನೆಗೆ ಹಿಂತಿರುಗುತ್ತಿರುತ್ತಾಳೆ. ಮನೆಗೆ ಹೋಗುವ ರಸ್ತೆಯಲ್ಲಿ ಒಂದು ವಯಸ್ಸಾದ ವೃದ್ಧ ವ್ಯಕ್ತಿ ಅಲ್ಲಿ ಕುಳಿತಿದ್ದ. ಮಗಳೇ, ಚಳಿಗಾಲ ಶುರು ಆಗೋಗ್ಬಿಟ್ಟೈತಮ್ಮ. ಈ ಕಂಬಳಿನ ನನಗೆ ಕೊಡ್ತೀಯಾ ತಾಯಿ? ನನಗೆ ತುಂಬಾ ಚಳಿ ಆಗ್ತಿದೆ. ನನ್ನ ಬಟ್ಟೆ ಸಹ ಹರಿದೋಗಿದ್ದಾವೆ, ಕೊಡಮ್ಮ. ತಾತ, ಮಂದಿರದ ಹತ್ರ ಊರಿನ ಜನರಿಗೆಲ್ಲ ಕಂಬಳಿನ ಹಂಚ್ತಾ ಇದ್ರು. ನೀವು ತಗೊಂಡಿಲ್ವಾ? ಆದರೆ ನೀವು ಚಳಿ ಅಂತ ಇದ್ದೀರಾ. ಸರಿ ತಾತ, ಈ ಕಂಬಳಿನ ನೀವೇ ಇಟ್ಕೊಳ್ಳಿ. ರೀ, ಮಳೆಗಾಲ ಶುರು ಆಗ್ತಾ ಇದೆ. ಊರಿನ ಹಳೆ ಮಂದಿರದ ಹತ್ರ ಯಾರೋ ಒಬ್ಬ ಪುಣ್ಯಾತ್ಮ ಕಂಬಳಿಗಳನ್ನು ಮಾರ್ತಾ ಇದ್ದ. ನಾನು ಸಹ ಹೋಗಿ ಆ ಕಂಬಳಿನ ತಗೊಂಡೆ. ಒಳ್ಳೆ ಕೆಲಸ ಮಾಡಿದೆ ರಾಧಾ. ಮಳೆಗಾಲ ಶುರು ಆಗಿದೆ. ಸರಿ, ಕಂಬಳಿ ತಗೊಂಡೆ ಅಂತ ಹೇಳ್ತಾ ಇದೆಯಲ್ಲ, ಕಂಬಳಿಯಲ್ಲಿ ಮತ್ತೆ ನಿಮ್ಮ ಮಾಲೀಕರ ಹತ್ರ ಹಣವನ್ನು ಕೇಳಿದ್ಯಾ? ರೀ, ರಸ್ತೆಯಲ್ಲಿ ಒಬ್ಬ ವಯಸ್ಸಾದ ವೃದ್ಧ ವ್ಯಕ್ತಿ ಕುಂತಿದ್ರು. ತುಂಬ ಚಳಿ ಅಂತಿದ್ರು. ಅದಕ್ಕೆ ಆ ಕಂಬಳಿನ ಅವ್ರಿಗೆ ಕೊಟ್ಬಿಟ್ಟೆ ರೀ. ಮತ್ತೆ ನಮ್ಮ ಮಾಲೀಕರು ಸಂಬಳನ ಕೊಟ್ಟಿಲ್ಲ ರೀ. ಹೌದಾ? ವಯಸ್ಸಾಗಿರೋ ವೃದ್ಧ ವ್ಯಕ್ತಿಗೆ ಕೊಟ್ಟ? ಆದರೆ ರಾಧಾ, ನಮಗೆ ಸಹ ಚಳಿ ಆಗುತ್ತೆ ಅಲ್ವಾ? ಮಳೆಗಾಲ ಶುರು ಆಗ್ತಿದೆ. ನಮಗೆ ಚಳಿ ಆದರೆ ನಮ್ಗೆ ಯಾರು ಸಹಾಯ ಮಾಡ್ತಾರೆ? ರೀ, ಯಾಕೆ ಚಿಂತೆ ಮಾಡ್ತೀರಾ? ದೇವ್ರಿದ್ದಾನೆ. ದೇವರು ಯಾವುದೋ ಒಂದು ರೂಪದಲ್ಲಿ ನಮಗೆ ಸಹಾಯ ಮಾಡ್ತಾನೆ. ನೀವು ಯಾಕ್ರಿ ಚಿಂತೆ ಮಾಡ್ತೀರಾ? ಆರಾಮಾಗಿರಿ. ಹೀಗೆ ದಿನಗಳು ಕಳೆದಂತೆ ಮಳೆಗಾಲ ಶುರುವಾಯಿತು. ನೋಡು ರಾಧಾ, ಮಳೆ ಎಷ್ಟು ಜೋರಾಗಿ ಬರ್ತಿದೆ, ಗುಡುಗ್ತಾ ಇದೆ. ಎಲ್ಲಿ ಮನೆ ಸೋರುತ್ತೆ ಅಂತ ನನಗೆ ಭಯ ಆಗ್ತಾ ಇದೆ. ನಮ್ಮ ಹತ್ರ ಹೊದ್ಕೊಳಕ್ಕೆ ಕಂಬಳಿ ಸಹ ಇಲ್ಲ. ಹೌದು ರೀ, ನನಗೂ ಸ್ವಲ್ಪ ಭಯ ಆಗ್ತಾ ಇದೆ. ಮಳೆ ಇಷ್ಟು ಜೋರಾಗಿ ಬರ್ತಿದೆ, ಎಲ್ಲಿ ನಮ್ಮ ಮನೆ ಸೋರುತ್ತೆ ಅಂತ ಭಯ ಆಗ್ತಿದೆ. ಆದರೂ ಸಹ ದೇವರಿದ್ದಾನೆ, ಚಿಂತೆ ಮಾಡಬೇಡಿ. ಅಷ್ಟರಲ್ಲೇ ಮನೆಯ ಬಾಗಿಲನ್ನು ಯಾರೋ ಬಡಿದಂತೆ ಕೇಳಿಸುತ್ತದೆ. ಅರೆ, ಇಷ್ಟು ರಾತ್ರಿಯಲ್ಲಿ ಮನೆ ಬಾಗಿಲು ತಡ್ತಾ ಇದ್ದಾರೆ. ನಾನು ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀನಿ. ಅರೆ, ಯಾರಪ್ಪ ನೀನು? ಇಷ್ಟು ರಾತ್ರಿಯಲ್ಲಿ ನಮ್ಮನೆ ಬಾಗಿಲನ್ನ ಏನಕ್ಕೆ ತಡ್ತಾ ಇದೆಯಾ? ಯಾರು ನೀನು? ಎಲ್ಲಿಂದ ಬಂದಿದ್ಯಾ? ಏನಾಗಬೇಕಾಗಿತ್ತು ನಿನಗೆ?
ಅಣ್ಣ, ನಾನೊಬ್ಬ ವ್ಯಾಪಾರಿ. ಇಲ್ಲಿ ಬಟ್ಟೆಗಳ ವ್ಯಾಪಾರ ಮಾಡೋಕ್ಕೆ ಅಂತ ಬಂದಿದ್ದೆ. ಆದರೆ ಮಳೆ ಬಂದುಬಿಡ್ತು. ಮಳೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಇವತ್ತೊಂದು ದಿನ ನನಗೆ ಇಲ್ಲಿ ಆಶ್ರಯ ಕೊಡಿ ಅಣ್ಣ. ನೀವು ನನಗೆ ಊಟ ಸಹ ಹಾಕೋದು ಬೇಡ. ನನ್ನ ಪೋಟ್ಲಿಯಲ್ಲಿ ಅಡುಗೆ ಸಾಮಗ್ರಿಗಳು ಎಲ್ಲವೂ ಇದೆ. ನಾನಿಲ್ಲಿ ಅಡುಗೆಯನ್ನು ಮಾಡಿಕೊಂಡು ತಿಂತೀನಿ. ಮಳೆ ನಿಂತ ತಕ್ಷಣ ಹೊರಟೋಗ್ತೀನಿ. ಆದರೆ ನೀನು ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ನಿನ್ನನ್ನು ಮನೆ ಒಳಗಡೆ ನಾನು ಹೇಗೆ ಕರ್ಕೊಂಡು ಹೋಗಲಿ? ಒಳಗಡೆ ನನ್ನ ಹೆಂಡತಿ ಸಹ ಇದ್ದಾಳೆ. ನಾನು ಒಂದು ಸರಿ ಅವಳ ಹತ್ರ ಕೇಳ್ತೀನಿ. ಹಾಂ ಅಣ್ಣ, ನಿಮ್ಮಿಂದ ತುಂಬಾ ಉಪಕಾರ ಆಗುತ್ತೆ. ಒಂದು ಸರಿ ನಿಮ್ಮ ಹೆಂಗಸರ ಹತ್ರ ಕೇಳಿ. ವ್ಯಾಪಾರಿ ಹಾಗೆಂದು ಹೇಳಿದಾಗ ವೆಂಕಟೇಶ್ ಮನೆಯ ಒಳಗೆ ಹೋಗುತ್ತಾನೆ. ಏನು, ಪಕ್ಕದ ಊರಿನ ವ್ಯಾಪಾರಿನಾ? ಇಷ್ಟು ಜೋರಾಗಿ ಮಳೆ ಬರ್ತಿದೆ, ಎಲ್ಲಿ ಅಂತ ಹೋಗ್ತಾರೆ? ನಾವು ಅವರಿಗೆ ಒಳ್ಳೇದು ಮಾಡಿದ್ರೆ ದೇವರು ನಮಗೆ ಒಳ್ಳೇದು ಮಾಡ್ತಾನೆ. ರಾಧಾ, ಒಂದು ಸರಿ ಯೋಚನೆ ಮಾಡು. ಅವ್ರು ಯಾರು ಏನು ಅಂತ ನಮಗೆ ಗೊತ್ತಿಲ್ಲ. ಇಷ್ಟು ರಾತ್ರಿಯಲ್ಲಿ ಬಂದಿದ್ದಾರೆ. ಯಾವುದಾದ್ರೂ ಕಳ್ಳ ಆಗಿತ್ತಂದರೆ ಸುಮ್ಮನೆ ಯಾರ್ಯಾರಿಗೂ ಆಶ್ರಯ ಕೊಡೋದು ಒಳ್ಳೇದಲ್ಲ. ವೆಂಕಟೇಶ್, ಇದೇನು ಮಾತಾಡ್ತಾ ಇದೀಯ ನೀನು? ಕಳ್ಳ ಅಂತ ಹೇಳ್ತಾ ಇದೀಯಾ? ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು. ಒಂದು ವೇಳೆ ಕಳ್ಳನೇ ಆಗಿತ್ತಂದ್ರೂ ಸಹ ನಮ್ಮ ಮನೆಯಲ್ಲಿ ಕಳ್ತನ ಮಾಡೋ ಅಂತ ಯಾವ ವಸ್ತು ಸಹ ಇಲ್ಲ. ನೀವು ಅವರನ್ನು ಒಳಗಡೆ ಕರ್ಕೊಂಡು ಬನ್ನಿ. ರಾಧಾ ಹಾಗೆಂದು ಹೇಳಿದಾಗ ವೆಂಕಟೇಶ್ ಆ ವ್ಯಕ್ತಿಯನ್ನು ಮನೆಯ ಒಳಗೆ ಕರೆದುಕೊಂಡು ಬರುತ್ತಾನೆ. ರಾಧಾ, ಈ ಪೋಟಲೆಯಲ್ಲಿ ಅಡುಗೆ ಸಾಮಗ್ರಿಗಳು ಇದ್ದಾವಂತೆ. ಇದರಲ್ಲೇ ಅಡುಗೆ ಮಾಡು ಅಂತ ಹೇಳ್ತಾ ಇದ್ದಾರೆ. ರೀ, ನನಗನ್ಸೋ ಪ್ರಕಾರ ಈ ಪೋಟಲೆಯಲ್ಲಿ ತುಂಬಾ ಜಾಸ್ತಿ ಸಾಮಗ್ರಿಗಳಿದ್ದಾವೆ. ಅಕ್ಕ, ನಾನು ತುಂಬ ದಣದಿದ್ದೀನಿ. ಇಡೀ ದಿನ ವ್ಯಾಪಾರ ಮಾಡಿ ಸುಸ್ತಾಗಿದ್ದೀನಿ. ಈ ಪೋಟ್ಲೆಯಲ್ಲಿರೋ ಎಲ್ಲ ಸಾಮಗ್ರಿಗಳ ಜೊತೆ ಅಡುಗೆಯನ್ನು ಮಾಡಿ. ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ. ಇದು ನನಗೆ ಕಮ್ಮಿ ಅಂತ ಅನಿಸುತ್ತೆ. ವ್ಯಾಪಾರಿ ಹಾಗೆಂದು ಹೇಳಿದಾಗ ರಾಧಾ ಸರಿ ಎಂದು ಅಡುಗೆ ಮಾಡಲು ಹೋಗುತ್ತಾಳೆ. ಅಕ್ಕ, ನೀವು ಹೇಳಿದ್ದು ಸರಿ. ನಾನು ಯೋಚನೆ ಮಾಡಿರಲಿಲ್ಲ ಅಡುಗೆ ಇಷ್ಟೊಂದು ಜಾಸ್ತಿ ಆಗುತ್ತೆ ಅಂತ. ನಾನೊಬ್ಬನೇ ತಿನ್ನೋದಕ್ಕಾಗಲ್ಲ. ನೀವು ಸಹ ನನ್ನ ಜೊತೆ ಕೂತ್ಕೊಂಡು ಊಟವನ್ನು ತಿನ್ನಿ. ನೋಡಪ್ಪ, ನೀನು ಆಶ್ರಯ ಕೇಳಿದೆ, ನಾವು ಆಶ್ರಯ ಕೊಟ್ಟಿದ್ದೀವಿ. ನೀನು ಊಟನ ನೀನು ತಿನ್ಬಿಟ್ಟು ಬೇಗ ಇಲ್ಲಿಂದ ಮಳೆ ನಿಂತ ತಕ್ಷಣ ಹೊರಟೋಗು. ಅಷ್ಟೇ ಸಾಕು ನಮಗೆ. ಅಣ್ಣ, ಈ ಊಟನ ನಾನು ಹೇಗೆ ತಗೊಂಡೋಗೋಕ್ಕಾಗುತ್ತೆ? ಇದು ತುಂಬ ಜಾಸ್ತಿನೇ ಇದೆ. ನೀವು ಸಹ ನನ್ನ ಜೊತೆ ಕೂತ್ಕೊಂಡು ಊಟ ಮಾಡಿ, ಇಲ್ಲಾಂದರೆ ಹಳಸೋಗುತ್ತೆ ಎಲ್ಲನೂ ಬೆಳಗ್ಗೆ ಅಷ್ಟೊತ್ತರಲ್ಲಿ. ವ್ಯಾಪಾರಿ ಹಾಗೆಂದು ಹೇಳಿದಾಗ ಎಲ್ಲರೂ ಕುಳಿತುಕೊಂಡು ಊಟವನ್ನು ಮಾಡುತ್ತಾರೆ. ಅಣ್ಣ, ಅಕ್ಕ, ನಿಮ್ಮಿಂದ ತುಂಬಾ ಉಪಕಾರ ಆಯಿತು. ಇಂಥ ಹೊರಡ್ತೀನಿ. ಈ ಪೋಟ್ಲಿನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಇದೆಲ್ಲ ಒದ್ದೆ ಆಗಿದೆ. ಇನ್ನು ನನಗೆ ಇದು ಯಾವ ಲಾಭಕ್ಕೂ ಬರೋದಿಲ್ಲ. ಇನ್ನು ಇದನ್ನು ನೀವೇ ಇಟ್ಕೊಳ್ಳಿ. ನಿಮ್ಮಿಂದ ತುಂಬಾ ಉಪಕಾರ ಆಯಿತು. ನಾನಿನ್ನು ಹೊರಡ್ತೀನಿ. ಅಲ್ಲ ಅಪ್ಪ, ನಿನ್ನಿಂದ ನಮಗೆ ತುಂಬ ಉಪಕಾರ ಆಯಿತು. ನೀನು ಬಂದೆ, ನಾವು ಹಸ್ತಿದ್ವಿ. ನೀನು ನಮಗೆ ಹೊಟ್ಟೆ ತುಂಬ ಊಟವನ್ನು ಕೊಟ್ಟೆ. ನಮಗದೇ ಬಹಳನೇ ಖುಷಿಯಪ್ಪ. ಹೌದು ಅಣ್ಣ, ನಾವು ಬೆಳಗ್ಗೆಯಿಂದ ಉಪವಾಸ ಇದ್ವಿ. ನಿಮ್ಮಿಂದ ನಾವು ಹೊಟ್ಟೆ ತುಂಬ ಊಟವನ್ನು ತಿನ್ನೋಂಗೆ ಆಯಿತು. ತುಂಬ ಧನ್ಯವಾದ ಅಣ್ಣ. ನೀವು ಬಂದಿದ್ದು ನಮಗೆ ಖುಷಿ ಆಯಿತು. ವ್ಯಾಪಾರಿ ಅಲ್ಲಿಂದ ಹೋದ ನಂತರ ರಾಧಾ ಪೋಟಲಿಯನ್ನು ತೆಗೆದು ನೋಡುತ್ತಾಳೆ. ಅಯ್ಯೋ ರೀ, ಇಲ್ಲಿ ನೋಡ್ರಿ, ಇದು ಅದೇ ಕಂಬಳಿ. ನಾನು ಆ ವೃದ್ಧ ವ್ಯಕ್ತಿಗೆ ಕೊಟ್ಟೆ ಅಂತ ಹೇಳಿದೆ ಅಲ್ವೇ ನಿಮ್ಮ ಹತ್ರ? ದೇವಸ್ಥಾನದ ಹತ್ರ ಕೊಡ್ತಾ ಇದ್ರು ಅಂತ. ಇದು ಅದೇ ಕಂಬಳಿ ರೀ. ಅಯ್ಯೋ ದೇವ್ರೆ, ಆ ದೇವ್ರೆ ನಮಗೆ ಇದನ್ನು ವಾಪಸ್ ಕೊಟ್ಟಿದ್ದಾನೆ ಅನ್ನಿಸ್ತಿದೆ. ಆ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಹೌದು ರಾಧಾ, ನನಗೂ ಸಹ ಹಾಗೆ ಅನ್ನಿಸ್ತಿದೆ. ಆ ವ್ಯಕ್ತಿ ಸಾಧಾರಣ ವ್ಯಕ್ತಿ ಆಗಿರಲಿಲ್ಲ ಅಂತ. ನಮ್ಮ ಹೊಟ್ಟೆ ತುಂಬಿಸ್ದ. ನಮಗೆ ಚಳಿ ಅಂದಿದ್ದಕ್ಕೆ ಇವಾಗ ಇಷ್ಟೊಂದು ಕಂಬಳಿಗಳನ್ನು ಕೊಟ್ಟಿದ್ದಾನೆ. ನಾನು ಹೇಳಿದೆ ಅಲ್ವಾ ರೀ, ನಾವೊಬ್ಬರಿಗೆ ಸಹಾಯ ಮಾಡಿದ್ರೆ ದೇವ್ರು ನಮಗೂ ಸಹಾಯ ಮಾಡ್ತಾನೆ ಅಂತ. ನನಗೆ ಬಹಳನೇ ಖುಷಿ ಆಗ್ತಿದೆ. ನಾನು ಇಷ್ಟು ದಿನ ಜನರನ್ನ ನಂಬ್ತಿರ್ಲಿಲ್ಲ. ಆದರೆ ದೇವರು ಯಾವ ಜನರ ರೂಪದಲ್ಲಿ ಹೇಗೆ ಬೇಕಾದರೂ ಬರ್ತಾನೆ ಅಂತ ಇವತ್ತು ನಾನು ಅರ್ಥ ಮಾಡಿಕೊಂಡೆ. ನನಗೂ ಸಹ ಬಹಳ ಖುಷಿ ಆಗ್ತಿದೆ. ಅದಕ್ಕೆ ರೀ, ಯಾರನ್ನ ಸಹ ಅವಮಾನ ಮಾಡೋಕ್ಕೆ ಹೋಗ್ಬಾರ್ದು. ಯಾರು ಯಾವ ರೂಪದಲ್ಲಿ ಹೇಗೆ ಬೇಕಾದರೂ ಯಾವಾಗ ಬೇಕಾದರೂ ಬರ್ತಾರೆ. ನಾವು ಒಬ್ಬರಿಗೆ ಸಹಾಯ ಮಾಡಿದ್ರೆ ನಮಗೂ ಕೂಡ ಇನ್ನೊಬ್ಬರು ಸಹಾಯ ಮಾಡ್ತಾರೆ. ಮರುದಿನ ವೆಂಕಟೇಶ್ ಎಂದಿನಂತೆ ಹೊಲದಲ್ಲಿ ಕೆಲಸ ಮಾಡಲು ತೆರಳುತ್ತಾನೆ. ಮತ್ತೆ ಇತ್ತ ಕಡೆ ರಾಧಾ ಅವಳು ಸಹ ಮನೆಯ ಕೆಲಸ ಮಾಡಲು ಹೋಗುತ್ತಾಳೆ. ಹೀಗೆ ಒಂದು ದಿನ ಬೆಳಗ್ಗೆ ರಾಧಾ ಅವಳ ಮನೆಯ ಅಂಗಳದಲ್ಲಿ ಕಸವನ್ನು ಗುಡಿಸುತ್ತಿರುತ್ತಾಳೆ. ಆದರೆ ಒಬ್ಬ ವಯಸ್ಸಾದ ವೃದ್ಧ ಸಾಧು ಅಲ್ಲಿಗೆ ಬರುತ್ತಾನೆ. ಮಕ್ಕಳ, ನಾನು ತುಂಬ ದೂರದಿಂದ ಬಂದಿದ್ದೀನಿ. ತುಂಬ ದಣವಾಗಿ